ಆಕಾಶವಾಣಿ ಧಾರವಾಡ. ನಾಲ್ಕು ತಂತಿಗೆ ಚಿನ್ನದ ಹಬ್ಬ. 8/4/1974 ಡಾಕ್ಟರ್ ದ.ರಾ. ಬೇಂದ್ರೆ ಅವರಿಗೆ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ ಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರೊಂದಿಗೆ ಸಂದರ್ಶನವನ್ನ ನಡೆಸಿತ್ತು. ಈ ಸಂದರ್ಶನವನ್ನ ನಡೆಸಿಕೊಟ್ಟವರು ಎನ್. ನಾಗರಾಜ ರಾವ್ ಹಾಗೂ ಕೆ.ಎಸ್. ಶರ್ಮಾ. ಈ ಸಂದರ್ಶನದ ಆಯ್ದ ಭಾಗ ನಿಮಗಾಗಿ. ವರಕವಿಗಳಲ್ಲಿ ನಮಸ್ಕಾರ. ನಮಸ್ಕಾರ. ನಿನ್ನೆ ದಿನವೇ ತಮಗೆ ಜ್ಞಾನಪೀಠದ ಪ್ರಶಸ್ತಿ ಸಿಕ್ಕಿದೆ ಅಂಥೇಳಿ ಪತ್ರಿಕೆಯಲ್ಲಿ ಓದಿದ್ವಿ. ಅದಕ್ಕೆ ಶ್ರೋತೃಗಳ ಪರವಾಗಿ ನಿಮ್ಮನ್ನು ಅಭಿನಂದಿಸಬೇಕು ಅಂಥೇಳಿ ನಾವು ಇಲ್ಲಿ ಬಂದಿದ್ದೇವೆ. ನಮಗೂ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಬಹಳ ಹೆಮ್ಮೆಯಾಗಿದೆ. ತಮಗೇನು ಅನಿಸಿದೆ ಸ್ವಲ್ಪ ತಿಳಿಸ್ಬೇಕು. ಯಾವನಿಗೂ ತನಗಾದ ಮಾನದಿಂದ ಇನ್ನೊಬ್ಬರಿಗೆ ಆನಂದ ಆಗ್ಯದ ಅಂತ ತಿಳಿದಾಗನೇ ಆನಂದ ಅನ್ನಿಸ್ತು. ಯಾಕಂದರೆ ಯಾವುದು ಒಳ್ಳೇದಾದಾಗ ಇನ್ನೊಬ್ಬರ ದೃಷ್ಟಿ ಆದೀತು ಅಂಬೋ ಹೆದರಿಕೆ ಯಾರಿಗೂ ಇರ್ತದೆ. ಎಂಥ ಹೊಸ ಮನೆ ಕಡಿಸಿದ್ರು ಒಂದು ದೃಷ್ಟಿ ಗೊಂಬಿರ್ತದೆ. ಆದರೆ ನೀವೇ ಆನಂದ ಪಟ್ಟಿರಿ ಅಂತ ಹೇಳಲಿಕ್ಕೆ ಬಂದಾಗ ನನಗೆ ಯಾಕೆ ಆನಂದ ಆಗಲಿಕ್ಕೆ, ನನಗೆ ಹೆಚ್ಚು ಆನಂದ ಆಗ್ಯದ. ಇದು ಮೊದಲೇ ಮಾನ ಅಂತ ಒಂದು ಆನಂದ, ಅದರಿಂದ ಜನರಿಗೆ ಆನಂದ ಆಗ್ಯದ ಅಂಬೋದು ಬಹಳ ಎರಡನೇ ಆನಂದ. ಈಗ 4 ತಂತಿ ಕೃತಿಗೆ ಈ ಜ್ಞಾನಪೀಠದ ಪ್ರಶಸ್ತಿ ದೊರೆತಿದೆ. ಈ ಕೃತಿ ತಮ್ಮ ಕೃತಿಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಅಂತ ತಮ್ಮ ಅಭಿಪ್ರಾಯವೇ? ಇತ್ತೀಚೆಗೆ ಪ್ರಶ್ನೆ ಮಾಡೋ ಪದ್ಧತಿ ಒಳಗೆ ಬೇರೆ ಅರ್ಥ ಹುಟ್ಟುತ್ತಾ. ನೀವು ಉತ್ತಮ ಯಾವ ಪದ್ಯ ಬರ್ತೀರಿ ಅಂದ್ರೆ ನಾವು ಉಳ್ಕಿ ಕಲಿಸಿ ಬರ್ದೇನಿ ಅಂತ ನಾನಾ ಬಾರಿ ಒತ್ಕೋಬೇಕಾಗ್ತದೆ. ಇದು ಹಂಗಲ್ಲ. ಮಂದಿ ಅಂತಾರೆ ಇದು ನಿಮ್ಮ ಶ್ರೇಷ್ಠ ಕೃತಿ ಅಂತ. ಅದು ಹೌದೇ ಹ್ಯಾಂಗೆ ಅಂದ್ರೆ 4 ತಂತಿಯ ಮುಂಚೆ ಯಕ್ಷಿ ಅಂತ ಒಂದು ಸಂಗ್ರಹ ಪ್ರಸಿದ್ಧ ಆಯ್ತು. ಅದರ ಮಿದುತನ ಒಂದಿದೆ. ಅದರ ಮಧ್ಯೆ ಈ 4 ತಂತಿ ಬಂತು. 1964 ಅದು ಆದ ಮೇಲೆ ಈ ಮರ್ಯಾದೆ ಬಂತು. ಈ ಯಕ್ಷಿಯ ಮಿದುತನ ಮತ್ತು ಈ ಮರ್ಯಾದೆ ಒಳಗೆ ಅವ್ರಿಗೆ ಬೀಸಾಗಿ ಹೊರಡೋದ್ರ ನಡಕ್ಕೆ ಈ 4 ತಂತಿ ಗುಡ್ಡದ ಶಿಖರದಂಗೆ ಇರ್ತದೆ. ಅದರಿಂದ ಇದಕ್ಕೆ ಹೆಡಸ್ ಹೆಚ್ಚದ, ಹೈಟ್ ಬರ್ತದ, ಬೆರಸಾಗ್ತದ, ಬಿಚ್ಕೋಬೇಕಂತ. ಆ ಬಿಚ್ಕೊಂಡಿದ್ದು ಒಂದು ಮರ್ಯಾದೆ ಒಳಗೆ. ಈ 4 ತಂತಿ ಈ ಹೆಸರಿನ ಸಂಕೇತ ಅಂತನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನ ತಾವು ಹೇಳ್ಬೇಕು. ಏನು ಮಾತಿದೆ? ಕವಿತೆಗಳಲ್ಲಿ ಭಾಷಾಂತರಕ್ಕೆ ಅನುಕೂಲವಾಗುವ ಕವಿತೆಗಳು ಇರ್ತಾರೆ, ಭಾಷಾಂತರಕ್ಕೆ ಅಸಾಧ್ಯವಾದ ಕವಿತೆಗಳು ಇರ್ತವೆ. ಅದು ಆ ಭಾಷೆಯ ಜಾಯಮಾನದಲ್ಲಿ ಕಟ್ಟಿದ್ದು ಅನ್ಟ್ರಾನ್ಸ್ಲೇಟಬಲ್ ಪೊಯಿಟ್ರಿ. ಹಾಗೆ ನನ್ನ 4 ತಂತಿ ಒಳಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ ಕನ್ನಡ ಭಾಷೆಯ ಅದರ ಬಿಗುವಿನಲ್ಲಿ ಅದನ್ನ ಆ ಸಂಕೇತ ಉಂಟು ಮಾಡಿದ್ದದು. ತನ್ನ ತನನೇ ಒಂದು ತಂತಿ, ತನನ ಆ ತನನೇ ಒಂದು ತಂತಿ. ಆ ತಂತಿಯ ಒಂದು ತುದಿ ನೀವು ನೋಡ್ತಿರ್ತೀರಿ, ಅದು ನಿಮಗೆ ಪ್ರತ್ಯಕ್ಷ ಆಗೋದ್ರಿಂದ ಅದಕ್ಕೆ ನೀ ಅಂತೀರಿ. ಈ ನನಗದ ನೂ ಅಂತಿರ್ತೀನಿ. ಅದಕ್ಕೆ ಹೊರಗೆ ಮಂದಿ ಯಾವುದಕ್ಕೆ ನೀನು ಅಂತಾರೆ, ಅದಕ್ಕೆ ನಾ ಹೊರಗಿನ ನಾನು ಅಂತೇನೆ. ನನ್ನಷ್ಟಕ್ಕೆ ನಾನು ಇದ್ದಾಗ ನಾನು ಅಂಬೋದಿಲ್ಲ, ತಾನೇ ಇರ್ತೀನಿ. ಈ ತಾನು ಬಹಳ ಎಳೆದಾಡಿದರೆ ಸುಖ ಆಗೋದಿಲ್ಲ, ಆನಬೇಕಾಗ್ತದೆ, ವಿಶ್ರಾಂತಿ ಹೊಂದಬೇಕಾಗ್ತದೆ. ಎಲ್ಲದ್ರೊಳಗೆ ನೂ ಅಂತ ಏನದ, ಆ ನೂನೇ ಜೀವನದ ಬಹಳ ಮಹತ್ವದ ಭಾಗ. ತಾಯಿ ಹಡಿಬೇಕಾದ್ರೆ ಲೇಬರ್ ಆದ್ರೆ ಬರ್ತ್ ಕೊಡೋ ಹೊತ್ತಿನಾಗಿನ ಲೇಬರ್ ಬಹಳ ದೊಡ್ಡ ಇಡಿದು ಅನ್ಸೇ ಲೇಬರ್ ಅಲ್ಲ. ಆ ನೂ, ಆ ನಾನು, ನೀನು, ತಾನು, ಆನು, ಆ ಈಯೋದು ಈನು, ಇವು 4 ತಂತಿ ಒಂದು ಮಾಡಿದ್ದಾನೆ ಅಂತ ಬಹಳ ಮಿಶ್ರವಾದ ಸಂಕೇತ. ಈಗ ನಿಮ್ಮ ಮೊದಲಿನ ಕವನಗಳಿಗೂ ಈಗಿನ ಕವನಗಳಿಗೂ ಬಹಳ ಬಿಡ್ತದೆ. ಅದರಲ್ಲಿ ಶೈಲಿನೂ ಬದಲಾಗ್ಯದೆ, ಭಾವನೂ ಬದಲಾಗ್ಯದೆ. ಇತ್ತೀಚೆಗಂತೂ ನಿಮ್ಮ ಕವನಗಳು ಸಾಮಾನ್ಯ ಜನರಿಗೆ ಅರ್ಥವಾಗುತ್ತಿಲ್ಲ ಅಂತ ಹೇಳಿ ಕಂಡು ಬಂದದೆ. ಅದಕ್ಕೇನಾದರೂ ತಾವು ಹೇಳೋದು ಅಂತ? ಸಾಮಾನ್ಯ ಜನರಿಗೆ ಯಾಕೆ ಬಹಳ ಮಾಡಿ ವಿಶೇಷ ಜನರಿಗೂ ತೊಡಕು ಬಂದದ್ದು. ಹೌದಾ? ಅವರು ಸಾಮಾನ್ಯ ಜನರ ಪರವಾಗಿ ಮಾತಾಡೋದ್ರಿಂದ ಹಂಗೆ ಮಾತಾಡ್ತಾರೆ.
ಒಂದನೇದ್ದು ಸಾಮಾನ್ಯರಿಗೂ ತಿಳಿಯೋ ಕವಿತೆ ಇವು ಬರೀತಾ ಅವನವ ಅವು ಸಂಧಿ ಒಳಗೆ ಬರ್ತಾವೆ. ವಿಶೇಷರಿಗೆ ನಮಗೂ ತಿಳಿದೆ ಅಂತ ದಿವ ಏನು ಬರೀತಾನೆ ಎಂಬ ಭಾವ ಈ ಭಾವ ಬರಬೇಕು. ಬಂದು ಆಮೇಲೆ ಅವ್ರಿಗೂ ತಿಳಿದ್ರೆ ಆನಂದ ಆಗ್ತದೆ, ಹೊಸವ ಆಗ್ತಿರ್ತಾನೆ. ನಾನು 25ರೊಳಗೆ ಬರೆದಂಥ ಕವಿತಾ 75ರಾಗಿ ಹ್ಯಾಂಗ ಬರ್ದೇನು? ನಾನೇ ಮನುಷ್ಯ, ನಾ ಬದಲಾಗೀನಿ. ಒಂದು ಯಾವುದೋ ಹಣ್ಣಾಗ್ಯದ, ಯಾವುದೋ ಮಾತು ಮುಂದದ ನಡೆದದ. ಅದರಿಂದ ಆ ಬಿಗುವು ಇರೋದೇ ಆ ಸಾಹಿತ್ಯದ ಮುಖ್ಯ ಲಕ್ಷಣ. ಓದಿದ ಕೂಡಲೇ ತಿಳಿದು ಬಿಡೋದು ಕವಿತೆಯ ಮುಖ್ಯ ಲಕ್ಷಣ ಅಲ್ಲದೆ ಓದಿದ ಸಲ ಹೊಸ ಅರ್ಥ ಆಗೋದು ಖರೆ ಕವಿತೆಯ ಲಕ್ಷಣ. ಹಿಂಗೆ ತಮಗಾಗ್ಲಿಲ್ಲ ಅಂದ್ರೆ ಇದು ತಿಳಿದಂಗೆ ಬರ್ದಾರ ಅಂತಂತಾರೆ. ಹಂಗೆ ನಾವು ಈ ಒಂದು ಪೀಪಲ್ ಆರ್ ನಾಟ್ ಯೆಟ್ ರೈಪ್ ಟು ಅಂಡರ್ಸ್ಟ್ಯಾಂಡ್ ಡಾಕ್ಟರ್ ಬೇಂದ್ರೆಸ್ ಪೊಯೆಟ್ರಿ ಅನ್ನೋ ಮಾತನ್ನ ಅಂತಿರ್ತಾರೆ. ಮಾತು ಏನು ಅಂತಂದ್ರೆ always people are interested in getting their daily bread, are making it difficult to get their daily bread. ಹಿಂದೆ ಬಹಳ ಕವಿಗಳು ಅಂದಾರೆ that bread should be so Costly. dear and life so cheap. ಅದು ಯಾವಾಗಲೂ ಕವಿಗೆ ಇರ್ತದೆ, ಅವನು ಅದರೊಳಗೆ ಭಾಗ್ಯ ಇರ್ತಾನೆ. ಈಗ ನಿಮ್ಮದು ಆಧ್ಯಾತ್ಮದ ಕಡೆ ಒಲವು ಬಹಳ ಅದೆ ಅಂತ ಹೇಳ್ಬೋದಾ? ನಂದು ಇರೋದು ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕವನ್ನು ಹೊಂದಿಸುವ ಆದಿಯಜ್ಞಿಕ ಮಾರ್ಗ. ಅದ ಕ್ರಿಯೇಟಿವಿಟಿ ಅಂತ. ಯಜ್ಞ ಇಸ್ ಅ ಕ್ರಿಯೇಷನ್. ಸಂವತ್ಸರದಲ್ಲಿ ಒಂದು ಯಜ್ಞ ನಡೆದಿರ್ತದೆ. ಒಂದು ವಸಂತದಲ್ಲಿ ಪಲ್ಲವಿ ಬರ್ತದೆ, ಹೂವಾಗ್ತದೆ, ಕಾಯಾಗ್ತದೆ, ಹಣ್ಣಾಗ್ತದೆ, ಎದೆ ಉದುರ್ತದೆ, ಬೀಳ್ತದೆ, ಹೋದ ವರ್ಷ ಹೋಗ್ತದೆ, ಮುಂದಿನ ವರ್ಷ ಬರ್ತದೆ. ಹೀಗಿರೋದರಿಂದ ಆಧ್ಯಾತ್ಮಿಕ ಅಂಬೋದು ಅದಕ್ಕೆ ಒಂದು ಭಾಗ. ಆದಿಭೌತಿಕ ಅಂಬೋದು ಒಂದು ಭಾಗ, ದೈವಿಕ ಅಂಬೋದು ಒಂದು ಭಾಗ. ಅದನ್ನು ಹೊಂದಿಸ್ಬೇಕಾದ್ರೆ ಆಧ್ಯಾತ್ಮಿಕತೆಯಿಂದ ಹೊಂದಿಸ್ಬೇಕಾಗ್ತದೆ. ಇದು ಪಾರಿಭಾಷಿಕದ ಗೊಂದಲ ಆಗ್ತದೆ. ಈಗ 4 ತಂತಿಯ ಮುನ್ನುಡಿಯಲ್ಲಿ ಒಂದು ಮಾತನ್ನು ಹಾಕಿದ್ದೀರಿ ತಾವು. ಭೋಗ ಸಾಧನೆಯ ಕವನ ಭಾಂಡಾರವೂ ಇದೆ, ಯೋಗ ಸಾಧನೆಯ ಕವನ ಮಾರ್ಗವೂ ಇದೆ ಅಂತ. ಈ ಒಂದು ಕಾಂಟೆಕ್ಸ್ನಲ್ಲಿ 4 ತಂತಿಯ ಕವನಗಳು ಯಾವ ರೀತಿಯಾಗಿ ಹಮ್ಮಿಕೊಂಡಿವೆ ಅಂತನ್ನುವಂತಹ ಅರ್ಥವಿನ್ಯಾಸವನ್ನ ತಾವು ದಯವಿಟ್ಟು ತಿಳಿಸ್ತೀರಾ? ಮಾತೇನು, ಶಿವನ ತೊಡಿ ಮೇಲೆ ಪಾರ್ವತಿ ಕೂತಿದ್ದು ಭೋಗನೋ ಯೋಗನೋ ತ್ಯಾಗನೋ, ಇದು ಅಸಹ್ಯ ಅಂತ ಒಬ್ಬ ಹೆಣ್ಮಗಳು ಅಂದಾರೆ. ನೋಡ್ಲಿಕ್ಕೆ ಬಂದ್ರೆ ಇತ್ಲಾಗ ಗಣಪ ಕೂತಿರ್ತಾನೆ, ಇತ್ಲಾಗ ಪಾರ್ವತಿ ಕೂತಿರ್ತಾಳೆ. ಇದು ನಾವು ಹಿಂದೂಸ್ತಾನದ ಹೊರಗಿನ ಮಂದಿಯ ದೃಷ್ಟಿಯಿಂದ ನಮ್ಮನ್ನು ನಾವ ನೋಡ್ಕೊಳ್ಳಿಕ್ಕೆ ಕಲಿತು ನಾಚಿಕೋತಾ ಇದ್ದೆ. ಆದ ಕಾರಣ ಭೋಗ ಯೋಗ ಎಂಬುದು ಪರಿಭಾಷೆ. ಅದರ ಮಧ್ಯೆ ತ್ಯಾಗ ಬರ್ಬೇಕು. ನೀವೇನೋ ತಿಂತಿರ್ತೀರಲ್ಲ, ಬಿಡೋದನ್ನು ಬಿಟ್ಟು ಇಡೋದನ್ನು ಇಟ್ಕೊಂಡ್ರೆ ಭೋಗ, ಇದು ರೋಗ. ಸಾದಾ ಊಟದಾಗದ. ಆದ ಕಾರಣ ಭೋಗ ಯೋಗ ಇದಕ್ಕೆ ಬಹಳ ಸ್ಪೆಷಲ್ ಮೀನಿಂಗ್ಸ್ ಅದ ಅಂತ ನಾವು ಒಳಗುಟ್ಟಿನ ಮಾತು ಆಡಿದಂಗೆ ಆಡಬಾರ್ದು. ಆದರೂ ಆ ಮಾತು ಹಾಕಬೇಕು. ಈಗ ನಿಮ್ಮ 4 ತಂತಿಯ ಕೊನೆಯ ಕವನ ಶಿಶುಮಾರನ ಲಾಲಿ ಅಂತ ಹೇಳಿ, ಈ ಕವನ ಸಂಗ್ರಹದೊಳಗೆ ಈ ಲಾಲಿ ಸೇರಿಸೋದ್ರೊಳಗೆ ಔಚಿತ್ಯ ಏನು? ಒಂದೇದ್ದು ಲಾಲಿ ಇಲ್ಲದ ಮನಿ ಖಾಲಿ. ಎಂಥ ದೊಡ್ಡ ಶ್ರೀಮಂತ ಇರಲಿ, ಅವನ ಮನ್ಯಾಗ ಲಾಲಿ ಹಾಡಿರ್ತಿದ್ರೆ ಮುಂದೆ ಹೋಗುವಂಗಿಲ್ಲ ಮನಿ. ಆದ ಕಾರಣ ತೊಟ್ಟಲಿದ್ದ ಮನಿಯೇ ತೂಗಾಡೋದು. ಎಷ್ಟು ಬರೇ ನೆಟ್ಟಗಿದ್ದ ಮನಿ ನಿಂತಂಗಲ್ಲ, ಬರೇ ನಿಂತಂಗ. ಆದ ಕಾರಣ ಲಾಲಿ ನಮಗೆ ಮುಖ್ಯ. ಎಲ್ಲ ಜಯಂತಿ ಅಂತ ಏನಂತೇಳಿ ಅವು ಲಾಲಿ ಅದೇನು. ಮೊನ್ನೆ ರಾಮನವಮಿ ಲಾಲಿ ಅದು. ಆದ ಕಾರಣ ಲಾಲಿ ಗುಲಾಬಿ ಲಲನ ಲೀಲಾ. ಆ ಲಲ ಅಂತ ಏನದ ಅದೇ ಲೀಲಾ. ಲೀಲಾ ಇಲ್ದಿದ್ರೆ ಲಾಲಿ ಇಲ್ಲ. ಇದು ಈ ಹೊಸ ಯುಗದ ಜನನ ಅನ್ನೋ ಸಂಕೇತದಲ್ಲಿ ತಾವು ಶಿಶು ಜನನ ಅಥವಾ ಶಿಶುಮಾರನ ಲಾಲಿ ಅನ್ನೋದನ್ನ ಬಳಸಿದ್ದೀರಾ? ಏನ್ ಮಾತು, ಈ 28 ನಕ್ಷತ್ರದಾಗ 12 ಭಾಗ ಮಾಡಿ ಅದಕ್ಕೆ ರಾಶಿ ಅನ್ನೋ ಮಾತು ಆಮೇಲೆ ಬರ್ಲಿ. 12 ತಿಂಗಳು ಯಾರಿಗೆ ತಿಳಿಯುವುದಿಲ್ಲ. ಸಾದಾ ಹೆಣ್ಮಕ್ಳಿಗೆ ಕೂಡ ತಿಂಗಳು ಬದಲಾಗೋದು. ಹುಣ್ಣಿಮೆ ಅಮಾವಾಸ್ಯೆ ನೋಡ್ಕೋತಾನ ಹೊರಡ್ತಾರೆ ಈ ಆದ್ರೆ ಇದರಾಗನ ಒಬ್ಬವ ಶಿಶು ಹುಡ್ತಾನೆ ಇರ್ತಾನೆ. ಅವ ಮಾರ
ಕುಮಾರ ಸುಂದರ. ಎಂಥ ತಂದೆ ತಾಯಿಗಳು ಸ್ವರೂಪಿಗಳಿದ್ರು ತಮ್ಮ ಮಗನ ರೂಪ ನೋಡಿದಾಗ ರೂಪ ಮುಂದೆ ಹೋಗ್ಯದ ಅಂತ ಅವ್ರಿಗೆ ಆನಂದ ಅನ್ನಿಸ್ತಿದ್ರೆ ಇವ್ರು ದೊಡ್ಡ ಸಿಕ್ಕಿಂದು ಮಕ್ಕಳು ಸತ್ತಾಗ ತನ್ನ ಮಕ್ಕಳ ಸೌಂದರ್ಯದಲ್ಲಿಯೇ ತಂದೆ ತಾಯಿಗಳಿಗೆ ಇರುವ ಪ್ರೀತಿ ಅದು ಮುಂದೆ ಹೋಗುವಂತಹ ಪ್ರೀತಿ. ಅದು ಶಿಶು ಮಾರ ಶಿಂಶುಮಾರ ಅಂತದನ್ನು ಹೇಳ್ತಾರೆ. ಅವನೇ ನನ್ನ ಸಾಕ್ಷಿ ಚಿತ್ರದಾಗ 12 ರಾಶಿಗಳಿಗೆ ಹೊಂದಿಸಿದ ಮನುಷ್ಯನ ತೋರಿಸದ. ಈ 4 ತಂತಿಯ ಮುನ್ನುಡಿಯಲ್ಲಿ ಇನ್ನೊಂದು ಮಾತನ್ನ ತಾವು ಹಾಕಿದ್ದಾರೆ. ಸಮ್ಯಕ್ ಶಿಕ್ಷಣದಿಂದಲೇ ಹಳೆಯ ಬಂಧ ಹರಿಯಬೇಕು, ಹೊಸ ಸಂಬಂಧ ತೆರೆಯಬೇಕು ಅಂತ. ಇದರಲ್ಲಿ ಈ ಹಳೆಯ ಸಂಬಂಧ ಹೊಸ ಸಂಬಂಧ ಈ ಪದಗಳ ಅರ್ಥ ತಾವು ದಯವಿಟ್ಟು. ಏನಿತ್ತು, ಎಂಥ ದೊಡ್ಡ ಮಾತು ಹಿಂದೂಸ್ತಾನದಾಗಿದ್ದರೂ ಅದು ಹೆಚ್ಚಾಗಿ ಅಲ್ಲಿಯ ದೇಶಬಂಧ ಇರ್ತಿತ್ತು. ಮಧ್ವಾಚಾರ್ಯ ಉದಯ ಇಡೀ ಹಿಂದೂಸ್ತಾನಕ್ಕೆ ತಿಳಿತು ಹಿಂಗಲ್ಲ, ರಾಮಾನುಜರ್ದ ಹಂಗಲ್ಲ. ಆದ್ರೆ ಇವತ್ತಿನ ದಿವಸ ನಾವು ನೀವು ಮಾತಾಡಿದ್ದು ಇಡೀ ಜಗತ್ತು ಇವತ್ತು ಇಡೀ ಜಗತ್ತು ತಿಳ್ಕೋಬೇಕಂದ್ರೆ ಈಗ ಅಮೆರಿಕಾದೊಳಗೆ ಕೇಳಿಸಿ ಏನು ಮಾಡೋದು ಅಂತ ನಾವು ನೀವು ಅಂದ್ರೆ ನಾವು ಇದ್ದರೆ ಏನು ಮಾಡೋದು? ಎವ್ರಿಬಡಿ ಈಸ್ ಸಿಗ್ನಿಫಿಕೆಂಟ್ ಟು ದ ಹೋಲ್ನೆಸ್ ಆಫ್ ದಿ ಗ್ಲೋಬ್. ಆ ಯುಗ ಬರ್ತಾ ಇರೋದರ ಪ್ರಜ್ಞೆ ನಮಗೆ ಬೆಳಿಬೇಕು. ಅದೇ ಹೊಸ ಕಡೆಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಅರವಿಂದರ ಹಿಡಿತಕ್ಕೆ ಸಿಕ್ಕಿ. ತಾವು ತಮ್ಮ ಕವನಗಳಲ್ಲಿ ಶ್ರಾವಣದ ಸಂಕೇತವನ್ನು ಬಹಳ ಮೇಲಿಂದ ಮೇಲೆ ಬಳಸ್ತಾ ಬಂದಿದ್ದೀರಿ. ಮೊದಲಿನ ಪ್ರಾರಂಭದ ಕವನದಲ್ಲಿಯೂ ಶ್ರಾವಣ ಬರ್ತದೆ, ಇತ್ತೀಚಿನ ಕವನದಲ್ಲಿಯೂ ಬಂದಿದೆ, ನಿಮ್ಮ 4 ತಂತಿಯೊಳಗೂ ಇದೆ, ನಿಮ್ಮ ಇತ್ತೀಚಿನ ಕವನ ಸಂಕಲನದಲ್ಲಿಯೂ ಮತ್ತೆ ಶ್ರಾವಣ ಬಂತು ಅಂಥೇಳಿ ಬಂದಿದೆ. ಅದರದ ಔಚಿತ್ಯ ಏನು ಅದನ್ನು ವಿವರಿಸ್ತೀರಾ? ಮಾತಿದು ಹಂಗೆ ನೋಡಿದ್ರೆ ಶ್ರಾವಣದಾಗ ನನಗೆ ಬೇಕಾದ ಬಹಳ ಪ್ರಿಯ ಮಂದಿ ಸತ್ತಾರ. ಆದ್ರೆ ಶ್ರಾವಣ ನನಗೆ ಹಸಿರು ಕಾಣಿಸ್ತಿದ್ರೆ ನಾ ಹೆಂಗೆ ಬದುಕ್ತಿ? ಆ ಶ್ರಾವಣದ ಹಸಿರು ಕೃಷ್ಣ ಹುಟ್ಟಿದ್ದು ಸಿಂಹ ರಾಶಿಗೆ ಬಂದಾಗ ಆ ಶ್ರಾವಣ ಬರ್ತದೆ. ಅಂಥ ಹೊತ್ನ್ಯಾಗ ನೆಪೋಲಿಯನ್ ನಂಥ ಜೂಲಿಯಸ್ ಸೀಸರ್ನಂಥ ಸಿಂಹ ಸದೃಶ ಮಂದಿ ಉದಯಕ್ಕೆ ಬರ್ತಾರೆ. ಆ ಶ್ರಾವಣದ ಹಿಂದೆ ಒಂದು ಜಾಗ ಅದ, ಅಭಿಜಿತ್ ಅಂತಾರದ. ಅದು ವೇಗ ಅಂತ ಒಂದು ನಕ್ಷತ್ರ ಅದು ಆಕಾಶ ಗಂಗೆಯಲ್ಲಿ ಧ್ರುವನ ವಸಂತ ಸಂಪಾತ ಬಿಂದು ಚಲನ ಚಕ್ರದಲ್ಲಿ ಈ ನಮ್ಮ ಸೂರ್ಯಗೆ ಸಂಬಂಧವಿದ್ದ ಮಹತ್ವದ ತಾರೆ ಈ ಸೋಮ, ಈ ಆದಿತ್ಯ ಸಂಬಂಧವನ್ನೇ ನಾವು ನಾಳಿನ ಜಗತ್ತಿಗಾಗಿ ತಿಳ್ಕೊಬೋದು. ತಾವು ಈ ವಿಶ್ವಧಾರಣ ಸೂತ್ರ ಅಂತ ಸಂಶೋಧನೆ ಏನು ನಡೆಸಿದ್ದೀರಿ, ಇದ್ರ ಬಗ್ಗೆ ಸಂಶೋಧಕರ ಭಾವನೆ ಇದು ವಿಶ್ವವಿಖ್ಯಾತವಾದಂತಹ ಒಂದು ಸಂಶೋಧನೆ ಆಗಬಲ್ಲದು ಅಂತಿದೆ. ಇದರ ಮಹತ್ವವನ್ನು ತಾವು ಸಂಕ್ಷಿಪ್ತವಾಗಿ ನಮ್ಮ ಶ್ರೋತೃಗಳಿಗೆ ತಿಳಿಸ್ತೀರಾ? ಈಗ ಹೇಳಿದೆ, ಶ್ರಾವಣ ಎಂಬುದರೊಳಗೆ ಹೇಳಿದೆ. ಏನು ನಮಗೇನು ಅನ್ನಿಸ್ತದ, ಭೂಮಿ ಎಂಬುದು ಆಕಾಶಗಂಗಾದಿಂದ ದೂರದ ಇನ್ನೊಂದು ಚಿಕ್ಕಿಯ ಮೇಲೆ ಕೂತವ್ರಿಗೆ ನಾವು ಆಕಾಶಗಂಗಾದಾಗಿದ್ದೇವೆ ಅಂತ ಕಾಣಿಸ್ತು. ಈ ದೂರ ಎಲ್ಲ ಪರ್ಸ್ಪೆಕ್ಟಿವ್ ಅದು ದೂರ, ಇದಕ್ಕೆ ಲೆಕ್ಕ ಇದೆ ಅಂತ ಹೇಳ್ತಾ ಇದ್ದೆ. ಅದೇ ವಿಶ್ವಧಾರಣ ಪಾಯ್ ಎಂಬುದು ಹ್ಯಾಂಗದನೋ ಹಂಗ ಈ ಜಗತ್ತನ್ನು ಹಿಡಿಯುವ ಒಂದು ಸೂತ್ರ ಇದೆ. ಅದು ಶ್ರಾವಣ ಆಷಾಢ ಅದರ ಸಂಧಿಯಲ್ಲಿ ಆಕಾಶ ಗಂಗೆಯಿಂದ ನಮ್ಮ ಕಡೆ ಬರ್ತಾ ಇದೆ. ಇದರ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಇದು ಮರ್ಯಾದೆ ಕವನ ಸಂಕಲನದಿಂದ ಜಯವಾಗತೈತಿ ಇದರದ್ದು ಒಂದು 2 ಸಾಲು ತಾವು ಅಂದು ತೋರಿಸ್ಬೇಕು ಅಂತ ಶ್ರೋತೃಗಳ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಸರಿಯಾಗಿ ಕೇಳಿದ್ರಿ. ಯಾಕಂದ್ರೆ 4 ತಂತಿ ಒಳಗೆ ಏನಂದೇನು ಅದರದೇ ವಿಸ್ತಾರ ಅಲ್ಲಿ ಅದು ಮಾತು ಹಾಕೇನಿ. ಇಂಡಿಯಾ ಹ್ಯಾಸ್ ಆಲ್ವೇಸ್ ಎಕ್ಸಿಸ್ಟೆಡ್ ಫಾರ್ ಹ್ಯುಮ್ಯಾನಿಟಿ ಆ್ಯಂಡ್ ನಾಟ್ ಫಾರ್ ಹರ್ಸೆಲ್ಫ್. And it is for humanity and not for herself that he must be great. Yes. ತನ್ನ ಚಿಕ್ಕತನದಲ್ಲಿ ತಾನು ಮುಳುಗಿ ಹೋಗಬಾರದು. ಅದನ್ನೇ ಕರ್ನಾಟಕನೂ ಕರಿಬೇಕು. ಕರ್ನಾಟಕ ತನ್ನ ಮಿಕ್ಕಿ ಭಾರತ ತಿಳ್ಕೋಬೇಕು. ಭಾರತ ತನ್ನ ಮಿಕ್ಕಿ ಭೂಮಂಡಲದ್ದು ತಿಳ್ಕೋಬೇಕು ಅಂಬೋ ಮಾತನ್ನೇ ಇದರಾಗ ಹಾಕ್ಯದ ಅಂತ ಇಲ್ಲಿ ಅಂದಿದ್ದದ. ದೇಹದಲ್ಲಿ ಅಡಗಿರುವ ದೆವ್ವವನ್ನು ಮೆಟ್ಟಿ ಡೆಮಾಕ್ರಸಿ ಖರೆ ಆಗ್ಬೇಕಾದ್ರೆ ಈ ಡೆಮನ್ ಹೇಳ್ಬಾರ್ದು. ದೇಹದಲ್ಲಿ ಅಡಗಿರುವ ದೆವ್ವವನ್ನು ಮೆಟ್ಟಿ ದೇಹದಿ ದೀಪದಲ್ಲಿ ದೇವನನ್ನೇ ಮುಟ್ಟಿ ನೀಡುವ ದಿವ್ಯ ದೃಷ್ಟಿ ಮಾನವ್ಯ ಬಾಂಧವ್ಯ ಸದ್ಭಾವ ಸೃಷ್ಟಿ
ಓಂಕಾರ ಪಂಜರ ಶುಕಿ ಉಪದೃಶ್ಯ ಧ್ಯಾನ ಕೀರಿಕರ ಕಂಠಿ ಹಿಂಗೆ ಕಾಳಿದಾಸ ಹಿಂದೆ ಯಾರಿಗೆ ಕೂಗಿದ್ನೋ ಆಕೆನ ಕುರಿತು ಇವತ್ತಿನ ದಿವಸ ನಾವು ಕೂಡ ಆಕೆನ ಸರಸ್ವತಿ ಅಂತ ತಿಳಿತು. ತಾವು ಇಷ್ಟು ಶ್ರಮ ತಗೊಂಡು ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ, ನಾಲ್ಕು ಬಗ್ಗೆ ಈ ಅಭಿಪ್ರಾಯಗಳನ್ನ ತಿಳಿಸಿದ್ದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ, ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ನಮಸ್ತೆ. ಡಾಕ್ಟರ್ ದ.ರಾ. ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದ ಸಂದರ್ಭದಲ್ಲಿ ಡಾಕ್ಟರ್ ಬೇಂದ್ರೆ ಅವರೊಂದಿಗೆ ಎನ್. ನಾಗರಾಜರಾವ್ ಹಾಗೂ ಕೆ.ಎಸ್. ಶರ್ಮಾ ಅವರು ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಈ ಸಂದರ್ಶನದ ಧ್ವನಿ ಮುದ್ರಣ 8/4/1974. ಇದು ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಈಗ 4 ತಂತಿಯ ಈ ಗೀತೆಯನ್ನ ಕೇಳೋಣ. ತಾನದ ತನನನ ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ ನಾನು ನೀನಿನ ಈನಿ ನಾನಿಗೆ ಬೇನೆ ಏನು ಜಾಣಿನ ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ ಘನಿತ ಚತುರಸ್ವನ ಚಾರುತಂತ್ರಿಯ ಚರಣ ಚರಣದ ಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಮಿತಿ ಮಿತಿಗೆ ಇತಿ ನನ ಬೆನ್ನಿನಾನಿಗೆ ಜನನ ಜಾನಿಕೆ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತ್ತಿಯೋ ಮಗನ ಅಂತ ಕೂಗಿದರು ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಅಪ್ಪನ ಕತ್ತಿಗೆ ಅಮ್ಮನ ಮಗ ನಾ ಅವರ ಕಂದ ಶ್ರೀ ಗುರುದತ್ತ ಅಂದ ಶ್ರೀ ಗುರುದತ್ತ ಅಂದ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕೆ ನಾಕು ತಂತಿ ನಾಕೆ ನಾಕು ತಂತಿ ಸಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕೆ ನಾಕು ತಂತಿ ನಾಕೆ ನಾಕು ತಂತಿ ನಾಕೆ ನಾಕು ತಂತಿ ನಾಕೆ ನಾಕು ತಂತಿ ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಹಕಾರ ಕೆ. ಶಿವರಾಜ್.